ನಮಸ್ಕಾರ ಗೆಳೆಯರೆ. ಯಾವುದೇ ವಿಡಿಯೋನ ನಾವು ಶೂಟ್ ಮಾಡಬೇಕಂದ್ರೆ ಯಾವ ರೀತಿ ಕಥೆ, ಕ್ಯಾಮ್ರಾ ವರ್ಕು, ಸ್ಕ್ರಿಪ್ಟು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಲೈಟಿಂಗ್ ಕೂಡ. ಕಥೆ ಚೆನ್ನಾಗಿತ್ತು, ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಕ್ಯಾಮ್ರಾ ವರ್ಕ್ ಎಲ್ಲ ಚೆನ್ನಾಗಿದ್ದರೂ ಕೂಡ ಲೈಟಿಂಗ್ ಸರಿಯಾದ ಲೈಟಿಂಗ್ ವ್ಯವಸ್ಥೆ ಇಲ್ಲ ಅಂದರೆ ಆ ವಿಡಿಯೋ ಬೋರ್ ಆಗೋಂಥ ಚಾನ್ಸ್ ಇರುತ್ತೆ, ಆ ವಿಡಿಯೋ ಫ್ಲ್ಯಾಟ್ ಆಗೋಂಥ ಚಾನ್ಸ್ ಇರುತ್ತೆ. ಇವಾಗ ನಾನು ಎಕ್ಸಾಂಪಲ್ ಸೆಟ್ಟಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಲೈಟಿಂಗ್ ನೋಡಿ, ಆಮೇಲೆ ಈ ಲೈಟಿಂಗ್ ನೋಡಿ, ಎಷ್ಟೊಂದು ಡಿಫ್ರೆನ್ಸ್ ಇದೆ. ನಾರ್ಮಲ್ ಆಗಿ ನಾನು ರೂಮ್ ಲೈಟಲ್ಲಿ ಮಾಡಿದರೆ ಅದು ಫ್ಲ್ಯಾಟ್ ಆಗಿದೆ, ಬಟ್ ಇವಾಗ ಇದು ಒಂಥರ ಡೆಪ್ತ್ ಬರ್ತಾಯಿದೆ ಈ ವಿಡಿಯೋಗೆ. ಈ ವಿಡಿಯೋನಲ್ಲಿ ಸರಿಯಾದ ಲೈಟಿಂಗ್ ವ್ಯವಸ್ಥೆ ಇದ್ದಿದ್ದ ಸಲುವಾಗಿ ಡೆಪ್ತ್ ಬರ್ತಾಯಿದೆ. ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಡೆಪ್ತ್ ಇರಲಿಲ್ಲ, ಬಟ್ ಈ ವಿಡಿಯೋ ಅಟ್ಲೀಸ್ಟ್ ಲೈಟಿಂಗ್ನಾದರೂ ಒಂದು ಲೆವೆಲಿಗೆ ಓಕೆ ಅನ್ನೋ ಥರ ಮಾಡಿದ್ದೀನಿ. ಸೊ ನಾವು ಕ್ಯಾಮರಾ ಎಷ್ಟೇ ಪವರ್ಫುಲ್ ಆಗಿದ್ದರೂ ಕೂಡ, ಅದು ಹೈ ಅಪರ್ಚರ್ ಇರುವಂಥ ಒಂದು ಲೆನ್ಸ್ ಯೂಸ್ ಮಾಡಿದರೂ ಕೂಡ ಒಂಚೂರು ಲೈಟಿಂಗ್ ಅನ್ನೋದು ಇರಲೇಬೇಕು. ಯಾಕಂದರೆ ಹೈ ಅಪರ್ಚರ್ ಇರುವಂಥ ಲೆನ್ಸು ಕಡಿಮೆ ಬೆಳಕಲ್ಲಿ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ಆದರೂ ಕೂಡ ಈ ಥರ ವಿಡಿಯೋ ಬರಬೇಕಂದ್ರೆ ಸ್ವಲ್ಪ ಆ ಹೈ ಅಪರ್ಚರು ಕಷ್ಟ ಆಗುತ್ತೆ. ಒಂಚೂರು ಒಂದು ಕಡೆಯಿಂದ ಲೈಟ್ ಬೀಳ್ತಾ ಇದ್ದರೆ ಆ ಒಂದು ಲೈಟು ಆ ಒಂದು ಪವರ್ಫುಲ್ ಅಪರ್ಚರ್ಗೆ ಹೆಲ್ಪ್ ಮಾಡುತ್ತೆ ಒಳ್ಳೆ ಪರ್ಫಾರ್ಮ್ ಮಾಡೋದಕ್ಕೆ. ಅದೇ ಥರ ನಾವು ಮೊಬೈಲ್ನಲ್ಲೋ ಅಥವಾ ಕ್ಯಾಮ್ರಾನಲ್ಲೋ ನಾವು ಒಂದು ಒಳ್ಳೆ ಲೈಟಿಂಗ್ ಅಚೀವ್ ಮಾಡಬೇಕಂದ್ರೆ ಒಂದು ಔಟ್ಸೈಡ್ ನಾವು ಶೂಟ್ ಮಾಡ್ಬೋದು, ಆಮೇಲೆ ಇನ್ಸೈಡ್ ನಾವು ಶೂಟ್ ಮಾಡಬೇಕಂದ್ರೆ ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಇರಬೇಕು. ಔಟ್ಸೈಡ್ ಅಂತೂ ಅದು ನಾರ್ಮಲ್ ಆಗಿ ವಿಡಿಯೋ ಅಂದರೆ ಈ ಥರ ಒಂದು ಆರ್ಟಿಸ್ಟಿಕ್ಕಾಗಿ ಬರಬೇಕಂದ್ರೆ, ಒಂದು ಸ್ಟುಡಿಯೋ ಥರ ಬರಬೇಕಂದ್ರೆ ನಾವು ಇಂಡೋರಲ್ಲಿ ಶೂಟ್ ಮಾಡಿಕೊಂಡು ಈ ಥರ ಲೈಟಿಂಗನ್ನು ವ್ಯವಸ್ಥೆ ಮಾಡ್ಕೊಂಡಿದ್ರೆ ವಿಡಿಯೋ ಚೆನ್ನಾಗಿ ಬರುತ್ತೆ. ಔಟ್ಡೋರಲ್ಲಿ ನಾರ್ಮಲ್ ಆಗಿ ನಾವು ಹ್ಯಾಂಡಲ್ಲಿ ಶೂಟ್ ಮಾಡ್ಬೋದು, ಅಥವಾ ನಾರ್ಮಲ್ ಆಗಿ ನೇಚರ್ ಸೂರ್ಯನ ಬೆಳಕಲ್ಲಿ ನಾವು ಶೂಟ್ ಮಾಡ್ಬೋದು. ಬಟ್ ಒಂದು ಆರ್ಟಿಸ್ಟಿಕ್ಕಾಗಿ, ಒಂದು ಫಿಲ್ಮ್ಯಾಟಿಕ್ಕಾಗಿ ಅದಕ್ಕೊಂದು ಅಚೀವ್ ಮಾಡಬೇಕಂದ್ರೆ ನಾವು ಒಂದು ಚೂರಾದರೂ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲೆಲ್ಲ ಸರ್ಚ್ ಮಾಡಿದೆ, ಅಲ್ಲೆಲ್ಲ ಕಾಸ್ಟ್ಲಿ ಬಲ್ಬ್ಗಳು, ಆಮೇಲೆ ಸ್ಟ್ಯಾಂಡ್ಗಳು ಅದೆಲ್ಲ ಇತ್ತು. ಬಟ್ ಈ ವಿಡಿಯೋನಲ್ಲಿ ಈ ಒಂದು ಲೈಟನ್ನು ನಾನು ಅಚೀವ್ ಮಾಡಬೇಕಂದ್ರೆ ನಾನು ನಾರ್ಮಲಾಗಿ ಮನೇಲಿ ಹಾಕಿರೋವಂಥದ್ದು, ಅಡುಗೆ ಮನೇಲಿ ಹಾಕಿರೋವಂಥ ಬಲ್ಬನ್ನೇ ತಗೊಂಡು ಒಂದು ಶೂ ಬಾಕ್ಸಲ್ಲಿ, ಇದು ಶೂ ಬಾಕ್ಸ್ ಅಲ್ಲ, ಇದು ವೈಫೈ, ಜಿಯೋ ವೈಫೈ ಇಕ್ವಿಪ್ಮೆಂಟ್ ಇರುವಂಥ ಬಾಕ್ಸು. ಶೂ ಬಾಕ್ಸಲ್ಲಿ ಹಾಕಿದ್ರೂ ಬರುತ್ತೆ, ಬಟ್ ನಾನು ಶೂ ಬಾಕ್ಸ್ ಇಟ್ಟಿಲ್ಲ. ಸೊ ಇದರಲ್ಲಿ ಒಂದು ಹೋಲ್ ಮಾಡಿ ಅದನ್ನು ಆ ಬಾಕ್ಸಲ್ಲಿ ಲೈಟನ್ನು ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಬೆಳಕು ಹೊರಗಡೆ ಬರದೇ ಇರೋ ಥರ ಆಗುತ್ತೆ. ಬೆಳಕು ನನ್ನ ಮೇಲೆ ಅಷ್ಟೇ ಫೋಕಸ್ ಮಾಡ್ತಾಯಿದೆ. ಸೊ ಅದ್ರ ಮೇಲೆ ಬಿಳಿ ಬಟ್ಟೆ ಹಾಕಿದ್ದೀನಿ. ಬಿಳಿ ಬಟ್ಟೆ ಯಾಕಂದರೆ ಈ ಲೈಟನ್ನು ನನಗೆ ಅಂದರೆ ಓವರ್ ಫೋಕಸ್ಡ್ ಆಗಬಾರ್ದು ಅಂತ. ಬಿಳಿ ಬಟ್ಟೆ ಹಾಕೋದ್ರಿಂದ ಫೋಕಸ್ಡ್ ಆಗದೆ ಒಂದು ನಾರ್ಮಲ್ ಇದು ಬರುತ್ತೆ, ಒಂದು ನಾರ್ಮಲ್ ಲುಕ್ ಬರುತ್ತೆ, ಒಂದು ಸ್ಮೂತ್ ಲುಕ್ ಬರುತ್ತೆ. ಇಲ್ಲಾಂದರೆ ಅದು ತುಂಬ ರಿಫ್ಲೆಕ್ಟ್ ತುಂಬ ಮಾಡುತ್ತೆ. ಅದ್ರ ಸಲುವಾಗಿ ನಾನು ಈ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇದರಿಂದ ನನಗೆ ಏನು ಖರ್ಚಾಗಿಲ್ಲ. ಬಟ್ ಅದೇ ನಾನು ಒಂದು ಪ್ರಾಪರಾಗಿ ಲೈಟ್ ಸೆಟಪ್ ಮಾಡಬೇಕಂದ್ರೆ ಮಿನಿಮಮ್ ಏನಿಲ್ಲ ಅಂದರೂ 3,000 to 4,000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಒಂದೊಂದು ಬಲ್ಬ್ ಕೂಡ 1,000 ರೂಪೀಸ್ ಇದೆ. ಒಂದು ಬಲ್ಬು 1,800 ರೂಪೀಸಲ್ಲಿದೆ. ಸ್ಟ್ಯಾಂಡ್ ತೊಗೋಬೇಕಂದ್ರೆ ಅದು 700. ಆಮೇಲೆ ಅದು ಅಂಬ್ರೆಲ್ಲಾ ಥರ ತೊಗೋಬೇಕಂದ್ರೆ ಅದು 1,500. ಹೀಗೆ 3, 4 ಅಥವಾ 5,000 ಗ್ಯಾಪಲ್ಲಿ ಒಂದು ಒಳ್ಳೆಯ ಲೈಟಿಂಗನ್ನು ನಾವು ಮಾಡ್ಕೋಬೋದು. ಅದು ನಾನು ಗೊತ್ತೀನಿ, ಅದು ಇದಕ್ಕಿಂತ ಎಫೆಕ್ಟಿವ್ ಆಗಿರುತ್ತೆ ಅಂತ. ಬಟ್ ಇವಾಗ ಸಡನ್ನಾಗಿ ಚೇಂಜಸ್ ಬಯಸಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಸಲುವಾಗಿ ಈ ಒಂದು ಲೈಟಿಂಗನ್ನು ನಾನು ಇಲ್ಲಿ ಅಚೀವ್ ಮಾಡಿದ್ದೀನಿ. ಸೊ ಇನ್ನು ಅದನ್ನು ನಾನು ಟ್ರೈ ಮಾಡಿದರೆ ಅದು ಪ್ರೋ ಆಗಿರುತ್ತೆ, ಅಂದರೆ ಪ್ರೋ ಲೆವೆಲಲ್ಲಿ ಆ ಒಂದು ಲೈಟಿಂಗನ್ನ ಅಚೀವ್ ಮಾಡ್ಬೋದು. ಸೊ ನೋಡೋಣ, ಇನ್ ಫ್ಯೂಚರ್ ಆ ಒಂದು ವ್ಯವಸ್ಥೆನ ಮಾಡ್ಕೋಬೇಕಂತ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಲೈಟಿಂಗ್ ಅನ್ನೋದು ತುಂಬ ಮುಖ್ಯ.